ಈ ಜಾಗದಲ್ಲಿ ನೀವೇನಾದರೂ ಕೊಯ್ ನಿಲ್ಲಿಸಿದ್ರೆ ಅಂದರೆ ನಿಮ್ಮ ಜೀವನದಲ್ಲಿ ಅಂದ್ಕೊಂಡಿರೋದು ಆಗುತ್ತೆ ಅಂತೆ. ಇವಾಗ ನಾವು ಹೋಗ್ತಾ ಇರೋದು ಉತ್ತರ ಕರ್ನಾಟಕ ಕಡೆ ಎಲ್ಲಪ್ಪ ಅಂದಿದ್ರೆ ಬೀದರ್ ಡಿಸ್ಟಿಕಲ್ಲಿ ಹುಮ್ನಾಬಾದ್ ತಾಲೂಕಿನಲ್ಲಿ ಮಾಣಿಕ್ ನಗರ್ ಎಂಬ ಊರಿಗೆ ಹೋಗ್ತಾ ಇದ್ವಿ. ಅಲ್ಲಿ ಹೋಗ್ತಾ ಇರೋದು ಶ್ರೀ ಮಾಣಿಕ್ ಪ್ರಭು ಟೆಂಪಲ್ಗೆ. ನಾವು ಬೆಂಗಳೂರಿಂದ ಹೋಗ್ಬೇಕಾಗಿದ್ರೆ 11 ಅವರ್ ಜರ್ನಿ ಮಾಡಬೇಕು. ಮೊದಲು ಈ ರೇಂಜಲ್ಲಿ ಇತ್ತು 2023-24 ಮುಂಚೆ ಎಲ್ಲ. ಅವಾಗೆಲ್ಲ ಈ ರೇಂಜ್ ಕಾರೆಲ್ಲ ಎದುರುಗಡೆ ನಿಂತ್ಕೊತಿದ್ವು. ಆದರೆ ಇವಾಗ ಫುಲ್ ಎಲ್ಲ ಲೈಟಿಂಗ್ಸ್ ಎಲ್ಲ ಮಾಡೋರೆ. Ganish, upper, all corner, taco vlog. ಸೊ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಏನಪ್ಪ ಅಂದಿರುತ್ತೆ. ಸೊ ನಾನು ಹುಮ್ನಾಬಾದಲ್ಲಿ ಬೆಸ್ಟ್ ಪ್ಲೇಸ್ನ ಟೆಂಪಲ್ಗೆ ಬಂದೀನಿ. ಇವತ್ತು ಮಾಣಿಕ್ ಪ್ರಭು ಟೆಂಪಲ್ಗೆ ಬಂದೀನಿ. ಇವಾಗ ಮಾಣಿಕ್ ಪ್ರಭು ಟೆಂಪಲ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅದನ್ನು ಕೂಡ ನೈಟೆಲ್ಲ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದಿದ್ರೆ ಫಸ್ಟು ಮೊದಲೆಲ್ಲ ನೈಟಲ್ಲಿ ಲೈಟಿಂಗ್ಸ್ ಏನೂ ಇರಲಿಲ್ಲ. ಇವಾಗ ಫುಲ್ಲು ಚೆನ್ನಾಗಿ ಮಾಡೋರೆ. ಫುಲ್ಲು ಗಾರ್ಡನ್ ಅದು ಆಗ್ಬಿಟ್ಟು ತುಂಬ ಅಂದರೆ ತುಂಬ ದೇವಸ್ಥಾನ ಸ್ಟ್ಯಾಚು ಎಲ್ಲ ಆಗ್ಬಿಟ್ಟವ್ರೆ ಇವಾಗ. ಅದಕ್ಕೆ ನೈಟು ತೋರಿಸೋಣ ಅಂತ ಬಂದಿದ್ದೀನಿ. ಇವಾಗ ನೈಟು ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೈಟ್ ಲೈಫ್ ಹೇಗಿರುತ್ತೆ ಅಲ್ಲಿ ಮಾಣಿಕ್ ಪ್ರಭು ಟೆಂಪಲಲ್ಲಿ. ಸೊ ನಾನು ಇಲ್ಲೇ ಟೆಂಪಲ್ ಹತ್ರ ಇದ್ದೆ. ಇವಾಗ ಇಲ್ಲಿಂದ ಅಲ್ಲಿ ಹುಮ್ನಾಬಾದ್ ಬಸ್ ಸ್ಟಾಪಿಂದ ಇಳ್ಕೊಂಡಿದ್ರೆ ನಿಮಗೆ ಆಟೋದಲ್ಲಿ 20 ರೂಪೀಸ್ ಕೊಟ್ಟಿದ್ರೆ ಮಾಣಿಕ್ ಪ್ರಭು ಟೆಂಪಲ್ ಕರ್ಕೊಂಡು ಬಂದರೆ ಒಂದು 5 ನಿಮಿಷ ತಂದು ನಿಲ್ಲಿಸ್ಬಿಡ್ತಾರೆ. ಅಲ್ಲಿಂದ ಇಲ್ಲಿ ಒಂದು 3 ಇಲ್ಲ 4 ಕಿಲೋಮೀಟ್ರು ಇಲ್ಲ, ಕಮ್ಮಿನೇ ಇದೆ. ಇವಾಗ ಇಲ್ಲೇ ನಾನು ಎದುರುಗಡೆ ಇದ್ದೀನಿ. ಇವಾಗ ನೈಟ್ ಹೇಗಿರುತ್ತೆ ಗೊತ್ತಾ, ಎಷ್ಟು ಮಸ್ತಾಗಿ ಕಾಣುತ್ತೆ ಗೊತ್ತಾ. ಇದು ಮಾಣಿಕ್ ಪ್ರಭು ಟೆಂಪಲ್ ಇವಾಗ ಮಸ್ತಾಗಿ ಕಾಣುತ್ತೆ. ಬಟ್ ಟೈಮಿಂಗ್ಸ್ ಇದೆ. ಯಾಕೆ ಒಳಗಡೆ ಮೇನಲ್ಲಿ ಟೈಮಿಂಗ್ಸ್ ಇದೆ. ಟೈಮಿಂಗ್ಸ್ ಮುಗ್ದಾದ್ಮೇಲೆ ಮತ್ತೆ ನಿಮಗೆ ಒಳಗಡೆ ಬಿಡೋಕ್ಕಾಗಲ್ಲ. ಮುಂಚೆ ಏನಕ್ಕೆ ಇಲ್ಲೆಲ್ಲ ಆ ಥರ ಇರಲಿಲ್ಲ. ಮುಂಚೆ ಇದೇ ಇವಾಗ ನಾನು ಇಲ್ಲೇ ರೋಡ್ ಇತ್ತು. ಇವಾಗ ರೋಡೆಲ್ಲ ತೆಗೆಸ್ಬಿಟ್ಟು ಇವಾಗ ಗಾರ್ಡನು ಮತ್ತು ಎಲ್ಲ ಮಾಡಿರೋದು. ಶ್ರೀರಾಮನ ಸ್ಟ್ಯಾಚು ಅದು ಇದು ಮತ್ತು ಎಲ್ಲರೂ ಸ್ಟ್ಯಾಚು ಮಾಡೋರೆ. ಮುಂಚೆ ಇಲ್ಲ ಈ ಥರ ಏನೂ ಇರಲಿಲ್ಲ. ಇಲ್ಲೆಲ್ಲ ರೋಡ್ ಇತ್ತು. ಇಲ್ಲಿ ಒಳಗಡೆ ಇರೋದು ಬಂದೇನಲ್ಲ ಇದು ಒಳಗಡೆ. ಇಲ್ಲೂ ಕೂಡ ಈ ಕಡೆ ಮತ್ತು ಈ ಕಡೆನೂ ಗಾರ್ಡನ್ ಐತೆ. ಬಟ್ ಈ ಕಡೆನೂ ಐತೆ. ಇವಾಗ ನೋಡಿ ಫಸ್ಟು ಟೆಂಪಲ್ ಹತ್ರ ಹೋಗ್ಬಿಟ್ಟು ದೀಪಾವಳಿ ಅಲ್ವಾ, ಅದಕ್ಕೆಲ್ಲ ದೀಪವನ್ನು ಹಚ್ಚೋರೆ ದೇವಸ್ಥಾನ ಹತ್ರನೂ. ಚಪ್ಪಲಿ ಬಿಡೋಕ್ಕೆ ಸ್ಟ್ಯಾಂಡ್ ಒಂದಿಲ್ಲ. ಈ ಥರನೇ ಬಿಡ್ತಾರೆ ಜನ. ಇಲ್ಲಿಂದ ಇಲ್ಲಿವರೆಗೂ ಎಲ್ಲಿ ಬೇಕಾದರೂ ಬಿಡ್ತಾರೆ, ಎಷ್ಟೋ ಬಂದಾಗ ಬಿಡ್ತಾರೆ. ನಾವಿವಾಗ ಇಲ್ಲೇ ಬಿಟ್ಟು ಇವಾಗ ಒಳಗಡೆ ಹೋಗ್ಬೇಕು. ಇವಾಗ ಒಳಗಡೆ ಹೋಗ್ತಾಯಿದ್ದೀನಿ. ಇದು ಬಂದುಬಿಟ್ಟು ಮೇನ್ ಗೇಟು, ಮಾಣಿಕ್ ಪ್ರಭು ಟೆಂಪಲ್ ಮೇನ್ ಗೇಟ್ ಇದು. ಬೇಸ್ ಇವಾಗ ಒಳಗಡೆ ಹೋಗ್ತಾಯಿದ್ದೀನಿ. ಒಳಗಡೆ ಬಂದಿದ್ರೆ ಇಲ್ಲಿ ಫುಲ್ ಹಿಸ್ಟ್ರಿ ಇದೆ. ಒಳಗಡೆ ಅವರ ಆವಾಗಿನ ಕಾಲದಲ್ಲಿ ಯಾವ ಥರ ಇದ್ದರು ಎಲ್ಲರದ್ದು ಸ್ಟ್ಯಾಚು ಆಗಿಬಿಟ್ಟು ಫುಲ್ ಹಿಸ್ಟ್ರಿ ಕೂಡ ಇದೆ. ಫುಲ್ ಇದ್ರ ಬಗ್ಗೆ ತಿಳ್ಕೊಬೇಕು ನೀವು. ಇಲ್ಲಿ ನೇಮ್ ಕೂಡ ಬರೆದವ್ರೆ. ಇಲ್ಲಿ ಇವೆಲ್ಲ ಫುಲ್ ಹಿಸ್ಟ್ರಿ ಇರೋದು ಆವಾಗಿನ ಕಾಲದಲ್ಲಿರೋದು. ಮಾಣಿಕ್ ನಗರ್ ಎತ್ತರದ ಇಳಿಜಾರಿನ ಪ್ರದೇಶದಲ್ಲಿದೆ. ಮಾಣಿಕ್ ಪ್ರಭು ಟೆಂಪಲ್ ಈ ತಾಲೂಕಿನಲ್ಲಿ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಹುಮ್ನಾಬಾದ್ ಹೊರ ವಲಯದಲ್ಲಿದೆ. ಈ ದೇವಾಲಯವು 2 ನದಿಗಳ ವೀರಾಜ ಮತ್ತು ಗುರುಗಂಗಾ ಸಂಗಮದಲ್ಲಿದೆ. ಇವಾಗ ನೀವು ನೋಡ್ತಾ ಇರುವ ವಿಡಿಯೋನ ಫುಲ್ ಇದ್ರ ಬಗ್ಗೆ ಫುಲ್ ಹಿಸ್ಟ್ರಿನೇ ಇದೆ. ಈ ದೇವಾಲಯದಲ್ಲಿದೆ. ಫುಲ್ ಸುತ್ತಮುತ್ತ ಕೂಡ ನಿಮಗೆ ಎಲ್ಲನೂ ಹಿಸ್ಟ್ರಿಯಲ್ಲಿ ಚಿತ್ರ ರೂಪದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಹಿಸ್ಟ್ರಿ ಕೂಡ ಕೆಳಗಡೆ ಬರೆದಿದ್ದಾರೆ. ಎಲ್ಲನೂ ಕೂಡ ಒಂದೊಂದಾಗಿ ಒಂದೊಂದು ವರ್ಷ ಹೆಂಗೆ ಆಗ್ತಾ ಬಂತು ಹಾಗಾಗಿ ಎಲ್ಲನೂ ಕೂಡ ತಿಳಿಸ್ಕೊಟ್ಟವ್ರೆ ಇವಾಗ ಇವರು. ಈ ಟೆಂಪಲ್ ಒಳಗಡೆ ಇವಾಗ ನಾವು ಹೋಗೋಣ ಬನ್ನಿ. ಇವಾಗ ಇಲ್ಲಿ ಬಂದಿದ್ದೀವಿ ಒಳಗಡೆ. ದರ್ಶನ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಹೊರಗಡೆ ಬರೋಣ. ಗೈಸ್ ಇಲ್ಲಿ ಇವಾಗ ಒಳಗಡೆ ಹೋಗ್ತಾಯಿದ್ದೀನಿ ಟೆಂಪಲ್ ಒಳಗಡೆ. ಗೈಸ್ ಮೆಟ್ಲತ್ತುವಾಗ ಇಲ್ಲಿ ನನಗೆ ಏನೋ ಕಾಣಿಸೋದು. ಇಲ್ಲೆಲ್ಲ ಬರೆದಿದ್ದೈತೆ ಮೆಟ್ಲತ್ತುವ. ಇದೇ ನೋಡಿ ಮೇನ್ ಅವರ ಸಮಾಧಿ ಬಂದ್ಬಿಟ್ಟು ಇದೇ ಸಮಾಧಿ ಇರೋದು. 1865 ನವೆಂಬರ್ ತಿಂಗಳಿನ ಈ 29ನೇ ದಿನವು ಶ್ರೀ ಪ್ರಭು ಸಮಾಧಿಯನ್ನು ತೆಗೆದುಕೊಂಡು ತನ್ನ ಆತ್ಮವನ್ನು ಪರಮಾತ್ಮನೊಂದಿಗೆ ನಿರ್ಮಿಸಲು ನಿರ್ಧರಿಸಿದ ದಿನವಾಗಿದೆ. ಹಿಂದೂ ಮತ್ತು ಮುಸ್ಲಿಂ ಎಂಬ 2 ಸಮುದಾಯಗಳ ಒಟ್ಟಿಗೆ ಸರಿ ಶಾಂತಿಯನ್ನು ಜೀವನವನ್ನು ನಡೆಸುವಂತೆ ಎಂದು ಮಾಣಿಕ್ ಪ್ರಭು ಉಳಿಸಿದರು. ಇದೇ ನೋಡಿ ಟೆಂಪಲ್ ಒಳಗಡೆ ಇರೋದು. ಫುಲ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋವಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿಂದನೇ ತೋರಿಸ್ತಾರೆ ನಿಮಗೆ ಎಲ್ಲನೂ ಕೂಡ. ಆದರೂ ಕೂಡ ನಿಮ್ಗೆ ಇಷ್ಟನೇ ತಿಳಿಸ್ಕೊಡ್ತೀನಿ. ಸೊ ಒಳಗಡೆ ಹೋಗ್ಬಿಟ್ಟು ದರ್ಶನ ತೊಗೊಂಡ್ಬಿಟ್ಟು ಹೊರಗಡೆ ಹೋಗಿ ಅಲ್ಲಿಂದ ಮತ್ತೆ ಅಲ್ಲಿ ಒಳಗಡೆ ದರ್ಶನ ಪಡ್ಕೊಂಡ್ಬಿಟ್ಟು ಇವಾಗ ಲೆಫ್ಟ್ ಸೈಡಿಗೆ ಒಂದು ಶಿವನ ಟೆಂಪಲ್ ಐತೆ. ಇಲ್ಲಿ ಈ ಶಿವನ ಟೆಂಪಲ್ ಡೋರ್ ಯಾವಾಗಲೂ ಓಪನ್ ಆಗಿರಲ್ಲ. ಅವರ ಪೂಜೆಗೋಸ್ಕರ ಮಾತ್ರ ಓಪನ್ ಮಾಡಿರ್ತಾರೆ. ಶಿವನ ಟೆಂಪಲ್ ನೋಡಿಬಿಟ್ಟು ಹಾಗೆ ಮತ್ತೆ ಇನ್ನು ಸುತ್ತಮುತ್ತ ಹೋಗ್ಬೇಕು. ಆ ಕಡೆ ಹೋಗಿದ್ದಿದ್ರೆ ಇವಾಗ ನೈಟ್ ಹೊತ್ತು ಜಾಸ್ತಿ ಕರೆಕ್ಟಾಗಿ ಕಾಣ್ತಾಯಿಲ್ಲ. ಬೆಳಗ್ಗೆ ಬಂದಿದ್ರೆ ಇಲ್ಲಿ ಮಾತ್ರ ಮಸ್ತ್ ಕಾಣುತ್ತೆ. ಲೈಟ್ ಏನಕ್ಕಪ್ಪ ಬಂದಿದ್ರೆ ಕರೆಕ್ಟಾಗಿ ಕಾಣಿಸ್ತಾಯಿಲ್ಲ ಅಂತ ಹೇಳ್ತಿದ್ದೆ. ಮತ್ತೆ ನೈಟ್ ಏನಕ್ಕಪ್ಪ ಹೋಗಿದ್ದೆ ಅಂತ ಅನ್ಕೋತಾರೆ. ಬಟ್ ಹೊರಗಡೆ ಇವಾಗ ಫುಲ್ ಲೈಟಿಂಗ್ಸ್ ಎಲ್ಲ ಮಸ್ತಾಗಿ ಮಾಡೋರೆ. ಹೊರಗಡೆ ಮಾತ್ರ ಮಸ್ತಾಗಿ ಕಾಣ್ತೈತೆ. ಅದಕ್ಕೆ ನೈಟ್ ಹೊತ್ತಿಗೆ ಬಂದಿದ್ದೀನಿ ಇವಾಗ. ಇನ್ನೊಂದು ವಿಶೇಷತೆ ಏನಪ್ಪ ಅಂದಿದ್ರೆ ಇಲ್ಲಿ ಕಲ್ಲೈತೆ. ಇದ್ಮೇಲೆ ₹1 ₹2 ಸಿಕ್ಕನ್ನು ನಿಲ್ಲಿಸ್ತಾರೆ. ಅವ್ರ ಮನಸ್ಸಲ್ಲಿ ಏನಿದೆ ಅಲ್ಲ ಅದು ಅಂದ್ಕೊಂಡಿದ್ರೆ ನಿಂತ್ಕೊಳ್ಳುತ್ತೆ ಅಂತೆ. ಅದು ನಿಜನೂ ಸುಳ್ಳು ಗೊತ್ತಿಲ್ಲ. ಇಲ್ಲಿ ನಿಂತ್ಕೊಂಡಿದ್ರೆ ಅದು ಆಗುತ್ತೆ ಅಂತೆ. ಅದು ನಿಂತ್ಕೊಂಡಾದ್ಮೇಲೆ ಹೋಗ್ಬಿಟ್ಟು ಕಾಯಿನು ಇದ್ರ ಒಳಗಡೆ ಹಾಕ್ತಾರೆ. ಇಲ್ಲಿ ಹಾಕ್ತಾರೆ. ಈ ದೇವಸ್ಥಾನ ಒಳಗಡೆ ಕಾಯಿನ್ನ ಇಲ್ಲಿ ಹಾಕ್ತಾರೆ. ಬಟ್ ಇಲ್ಲಿ ಒಳಗಡೆ ಹೋಗೋಕ್ಕೆ ರಸ್ತೆ ಹೇಗಿದೆ ಅಂತ
ಗೊತ್ತಿಲ್ಲ, ಏನು ಆಕಡೆ ಒಳಗಡೆ ಐತೆ ಇನ್ನೂ ಗೊತ್ತಿಲ್ಲ. ಇನ್ನು ಫುಲ್ ಹಿಸ್ಟ್ರಿ ಬೇಕಾದ್ರೆ ಸುತ್ತಮುತ್ತ ಫುಲ್ ಹಾಕೋವ್ರೆ ಸ್ಟ್ಯಾಚ್ಯೂನ, ಅಲ್ಲಿ ಹಾಗೆ ಬರ್ದವ್ರೆ ಏನೇನಾಗೈತೆ ಅವಾಗ ಏನಿಲ್ಲ ಅಂತ. ಈ ಥರ ಎಲ್ಲ ಕಡೆನೂ ಬರ್ದವ್ರೆ. ಕನ್ನಡ ಮತ್ತು ಹಿಂದಿ ಮತ್ತು ತೆಲುಗು 3 ಭಾಷೆಯಲ್ಲಿ ಬರ್ದವ್ರೆ. 3 ಭಾಷೆಯಲ್ಲಿ ನೀವು ಓದ್ಕೊಂಡ್ಬಿಟ್ಟು ನೋಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲೇನಪ್ಪ ಅಂದರೆ ಹಳೆಯ ಕಾಲದಲ್ಲಿರೋ ಕಟ್ಟಿಗೆಗಳು. ಜಾತ್ರೆ ಟೈಮಲ್ಲಿ ಇವೆಲ್ಲ ಪಾಲಿಕೆ ಅದು ಇದು ಹಿಡಿತಾರಲ್ಲ ಸುತ್ತಮುತ್ತ ಇದೆ, ಅದು ನೋಡ್ಕೊಂಡ್ಬಿಟ್ಟು ನಾನು ಹೊರಗಡೆ ಹೋಗ್ತಾಯಿದ್ದೀನಿ. ಇವಾಗ ಹೊರಗಡೆ ಹೋಗ್ಬಿಟ್ಟು ತೋರಿಸಿ ಬನ್ನಿ ಹೊರಗಡೆ ಹೇಗಿದೆ ಅಂತ. ರೈಟ್ ಸೈಡಿಗೆ ಬಂದಿದ್ದರೆ ಮತ್ತು ಇನ್ನೂ ಕೂಡ ಇಲ್ಲಿರೋದು ಸಮಾಧಿಗಳು ಇರೋದು. ಇಲ್ಲಿ ಅವ್ರದ್ದು ಸಮಾಧಿಗಳು ಇಲ್ಲೇ ಇರೋದು. ಈ ದೇವಸ್ಥಾನ ಒಳಗಡೆನೇ ಸಮಾಧಿ ಇರೋದು. ಸಮಾಧಿ ಇರೋದು ಚಿಕ್ಕವ್ರದ್ದು ಸಮಾಧಿ, ಅಲ್ಲಿ ದೊಡ್ಡವ್ರದ್ದು ಫಸ್ಟ್ ಏನಿತ್ತಲ್ಲ ದೊಡ್ಡವ್ರದ್ದು ಸಮಾಧಿ ಇತ್ತು. ಅದಾದಮೇಲೆ ಹಿಂದ್ಗಡೆ ಒಂದು ತೋರಿದ್ನಲ್ಲ ದುಡ್ಡು ಹಾಕ್ತಾರೆ, ಅಲ್ಲಿ ಅವ್ರಿಗಿಂತ ಒಂದು ಸ್ವಲ್ಪ ಚಿಕ್ಕವರು. ಅದಾದಮೇಲೆ ಅವ್ರಿಗಿಂತ ಚಿಕ್ಕವ್ರದ್ದು ಇಲ್ಲಿರೋದು. ಇದನ್ನು ಕ್ಲೋಸ್ ಆಗೈತೆ, ಇಲ್ಲ ಅಂದರೆ ಇನ್ನೂ ತೋರಿಸಿ ಎಲ್ಲೂ ಕ್ಲೋಸ್ ಆಗೈತೆ. ಇವಾಗ ಹೊರಗಡೆ ಹೋಗ್ತಾಯಿದ್ದೀನಿ. ಹೊರಗಡೆ ಇಷ್ಟೊತ್ತಿಗೆ ಬಂದರೆ ಮಸ್ತಾಗಿ ಕಾಣುತ್ತೆ. ಲೈಟಿಂಗ್ಸ್ ಎಲ್ಲ ಈ ಥರ ಇರುತ್ತೆ. ಅಂದರೆ ಎಲ್ಲ ಗಾರ್ಡನಲ್ಲಿ ಸಿಗುತ್ತೆ. ಮುಂಚೆ ಇದಿಷ್ಟು ಗಾರ್ಡನ್ ಇತ್ತು, ಹೊರಗಡೆ ಏನೂ ಇರಲಿಲ್ಲ. ಬಟ್ ಇವಾಗ ಹೊರಗಡೆ ಎಲ್ಲ ಗಾರ್ಡನ್ ಆಗಿಬಿಟ್ಟು ಲೈಟಿಂಗ್ಸ್ ಎಲ್ಲ ಆಗಿಬಿಟ್ಟವ್ರೆ. ಮುಂಚೆ ಇಷ್ಟೇ ಇತ್ತು ಗೈಸ್. ಅವಾಗಿಂದ ಹೇಳ್ತಾ ಇದ್ನೆಲ್ಲ ಹೊರಗಡೆ ಬಂದಿದ್ದರೆ ಗಾರ್ಡನು ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಂತ. ಇದ್ದೇ ನೋಡಿ ಲೈಟಿಂಗ್ಸ್ ಎಲ್ಲ ಸಿಗೋದಿದೆ. ಹೊರಗಡೆ ಬಂದರೆ ನೈಟ್ ಹೊತ್ತಿಗೆ ಮಸ್ತಾಗಿ ಕಾಣುತ್ತೆ. ಮಸ್ತಾಗಿ ಮಾಡೋರೆ ಲೈಟಿಂಗ್ಸು. ಮತ್ತು ಇಲ್ಲಿ ಗಾರ್ಡನಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡೋರೆ. ಪ್ರತಿಯೊಬ್ಬರದ್ದು ಸ್ಟ್ಯಾಚು ಕೂಡ ಐತೆ, ಮತ್ತು ಹಿಸ್ಟ್ರಿ ಕೂಡ ಫುಲ್ ಹಾಕ್ಬಿಟ್ಟವ್ರೆ. ಅವಾಗಿನ ಕಾಲದಲ್ಲಿರೋ ಹಿಸ್ಟ್ರಿ ಏನಿತ್ತು ಅಂತಂದರೆ ಎಲ್ಲ ಕೂಡ ಹಾಕ್ಬಿಟ್ಟವ್ರೆ. ಇವಾಗ ಈ ಕಡೆಯಿಂದ ಹೋಗ್ತಾಯಿದ್ದೀನಿ. ಇಲ್ಲಿಂದ ಫುಲ್ ಅಲ್ಲಿವರೆಗೂ ಫುಲ್ ಹಿಸ್ಟ್ರಿ ಕೂಡ ಹಾಕೋರೆ. ಇಲ್ಲಿಂದ ಫುಲ್ ಅಲ್ಲಿವರೆಗೂ ಫುಲ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದೆಲ್ಲ ಓದ್ಕೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ. ನೀವು ಒಂದ್ಸಲ ಬಂದುಬಿಟ್ಟು ಇಲ್ಲಿ ಒಂದ್ಸಲ ನೋಡ್ಕೊಂಡ್ಬಿಟ್ಟು ಎಕ್ಸ್ಪ್ಲೇನ್ ನೋಡಿಬಿಟ್ಟು ಎಲ್ಲ ತಿಳ್ಕೊಂಡ್ಬಿಟ್ಟು ಹೋಗಿ. ನೋಡ್ತಾ ಇದ್ದಾರಲ್ಲ ಫುಲ್ ಎಷ್ಟು ಚೆನ್ನಾಗೈತೆ. ಅಂದರೆ ತುಂಬ ಜನ ಬರ್ತಾರೆ ನೈಟ್ ಹೊತ್ತಿಗೆ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಎಲ್ಲೇ ಏನೇ ಬರೆದಿದ್ರು ಎಲ್ಲ ಕೂಡ ಹಿಂದಿಯಲ್ಲೇ ಬರೆದಿರೋದೈತೆ. ಅಲ್ಲಿ ಒಳಗಡೆ ಮಾತ್ರ ಕನ್ನಡ, ಇಂಗ್ಲೀಷ್, ಹಿಂದಿ, ಕನ್ನಡ ಮತ್ತು ಹಿಂದಿ ಮತ್ತು ತೆಲುಗು ಇತ್ತು. ಬಟ್ ಇಲ್ಲಿ ನೋಡಿದರೆ ಬರೀ ಹಿಂದಿಯಲ್ಲೇ ಬರೆದಿರೋದು ಜಾಸ್ತಿ. ನೈಟ್ ಹೊತ್ತಿಗೆ ಇವೆಲ್ಲ ಸ್ಟ್ಯಾಚುನ ನೋಡ್ಬೇಕಾದ್ರೆ ನೈಟ್ ಹೊತ್ತಿಗೆ ಬಂದುಬಿಟ್ಟು ನೀವು ಸ್ಟ್ಯಾಚುನ ನೋಡ್ಕೊಂಡು ಹೋಗ್ಬೋದು, ಮೂರ್ತಿಯನ್ನು. ಡೇಲಿ ಬಂದಿದ್ದರೆ ಲೈಟಿಂಗ್ಸ್ ಏನೂ ಇರೋಲ್ಲ. ನೈಟ್ ಹೊತ್ತಿಗೆ ಬಂದರೆ ಮಾತ್ರ ಈ ಥರ ಲೈಟಿಂಗ್ಸ್ ಎಲ್ಲ ಇರೋದು. ಫುಲ್ ಗಾರ್ಡನು ಮತ್ತು ಫುಲ್ ನೀಟಾಗಿ ಇಕ್ಕೋರೆ. ಏನು ಕಸ ಅದು ಏನೂ ಬಿಸಾಕಿಲ್ಲ. ಕಾಣ್ತೈತಲ್ಲ ಎಷ್ಟೊಂದು ನೀಟೈತೆ. ಕಸ ಕಡ್ಡಿ ಏನೂ ಬಿಸಾಕಿಲ್ಲ. ನೈಟಿಗೆ ತುಂಬ ಶಾಂತಿಯಿಂದ ಕೂಡ ಬಂದುಬಿಟ್ಟು ಇಲ್ಲಿ ವಾಕ್ ಅದು ಮಾಡ್ಕೊಂಡ್ಬಿಟ್ಟು ಮನಸ್ಸಿಗೆ ನೆಮ್ಮದಿ ಸಿಗಬೇಕಂದ್ರೆ ಇಲ್ಲಿ ಬಂದುಬಿಟ್ಟು ಕೂತ್ಕೊಂಡ್ಬಿಟ್ಟು ಹೋಗ್ತಾರೆ. 1 ಅವರು 2 ಅವರು ಓಪನ್ ಇರುತ್ತೆ. ಏನು ಎಂಟ್ರಿ ಫೀಸ್ ಏನಿಲ್ಲ. ಅಲ್ಲಿ ಒಳಗಡೆ ಬರ್ಬೇಕಂದ್ರೆ ಏನು ಎಂಟ್ರಿ ಫೀಸ್ ಏನಿರಲ್ಲ. ಟೆಂಪಲಿಗೆ ಫ್ರೀಯಾಗಿ ಬಂದು ನೀವು ಇಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಹೋಗ್ಬೋದು. ಒಂದೊಂದು ಕಡೆ ಏನಪ್ಪ ಇರುತ್ತೆ ಅಂದರೆ ಎಂಟ್ರಿ ಫೀಸ್ ಕೂಡ ಜಾಸ್ತಿ ಇರುತ್ತೆ. ನಾರ್ಮಲಾಗಿ ಹೋಗ್ಬೇಕಂದ್ರೆ ಎಂಟ್ರಿ ಫೀಸ್ ಇದ್ದೇ ಇರುತ್ತೆ. ಇಲ್ಲಿ ಎಂಟ್ರಿ ಫೀಸ್ ಇಲ್ಲ, ಏನೂ ಇಲ್ಲ. ಆರಾಮಾಗಿ ಒಳಗಡೆ ಬಂದುಬಿಟ್ಟು ನೀವು ವಾಕದು ಮಾಡ್ಕೊಂಡ್ಬಿಟ್ಟು ಮತ್ತು ಈ ಥರ ಪಾರ್ಕಲ್ಲಿ ಈ ಥರ ನೀವು ಗಾರ್ಡನಲ್ಲಿ ಕೂತ್ಕೊಂಡ್ಬಿಟ್ಟು ಹೋಗ್ಬೋದು. ಎದುರುಗಡೆ ಬಂದಿದ್ವಿ ನೋಡಿ ಮೇನ್ ಸ್ಟ್ಯಾಚು ಇದು. ಇಲ್ಲಿಂದ ನೋಡಿದ್ರೆ ಹಿಂಗೆ ಕಾಣುತ್ತೆ. ಇಲ್ಲಿ ಈ ಕಡೆ ಬಂದು ನೋಡಿದ್ರೆ ಕರೆಕ್ಟಾಗಿ ನೋಡಿದ್ರೆ ಆ ಕಡೆಯಿಂದ ಈ ಕಡೆ ಕಾಣುತ್ತೆ. ಎದುರುಗಡೆ ಅಲ್ಲಿಂದ ನೋಡಿದ್ರೆ ಎಷ್ಟು ಮಸ್ತಾಗಿ ಕಾಣುತ್ತೆ. ಅಲ್ಲಿ ಹತ್ತಿರ ಬಂದು ನೋಡ್ತಾಯಿದ್ರೆ ಇಷ್ಟೊಂದು ಚೆನ್ನಾಗಿ ಕಾಣ್ತೈತೆ. ಮುಂಚೆ ಏನೂ ಇರಲಿಲ್ಲ. ಇವಾಗ ರೀಸೆಂಟಾಗಿ ಏನಂದರೆ 1 ವರ್ಷ ಆಯಿತು. 1 ವರ್ಷ 1.5 ವರ್ಷ ಆಯಿತು. 1.5 ವರ್ಷ ಆ ಥರ ಆಯಿತು ಇವಾಗ ಆಗಿರೋದು ಇವೆಲ್ಲ. ಮುಂಚೆ ಈ ಥರ ಏನೂ ಇರಲಿಲ್ಲ. ಇಲ್ಲೆಲ್ಲ ರಸ್ತೆ ಇತ್ತು. ಫಸ್ಟ್ ಒಂದು ರಸ್ತೆ ಇತ್ತು. ಆ ರಸ್ತೆನ ಕ್ಲೋಸ್ ಮಾಡಿಬಿಟ್ಟು ಮತ್ತು ಪಕ್ಕದಲ್ಲಿ ಆ ಕಡೆ ಏನೂ ಇರಲ್ಲ. ಅದನ್ನು ಫುಲ್ ಕ್ಲೀನ್ ಮಾಡಿಬಿಟ್ಟು ಆ ಕಡೆ ಮತ್ತು ರಸ್ತೆನ ಮಾಡೋರೆ. ಅವಾಗ ಕೂಡ ನಾವೆಲ್ಲ NSS ಕ್ಯಾಂಪಲ್ಲಿ ಕ್ಲೀನಿಂಗ್ ಮಾಡೋಕ್ಕೂ ಬಂದಿದ್ವಿ, ಎಲ್ಲನೂ ಬಂದಿದ್ವಿ. ನೋಡಿ ಈ ಥರ ಹುಡುಗರೆಲ್ಲ ಎಲ್ಲ ಮಾಡ್ತಾಯಿರ್ತಾರೆ. ಅವ್ರಿಗೆ ನಾವು ಖುಷಿ ಕೊಡಬೇಕು. ಇಲ್ಲಿ ರಾಮನ ಸ್ಟ್ಯಾಚು ಐತೆ ನೋಡಿ. ರಾಮನ ಸ್ಟ್ಯಾಚು ಆದ ತಕ್ಷಣ ಇದ್ದು ಸ್ಟ್ಯಾಚು ನೋಡಿ. ಎದೆ ಮೇಲೆ ಚುಚ್ಚಿ ಮತ್ತು ಕುದುರೆ ಮೇಲೆ ಏರ್ಕೊಂಡ್ಬಿಟ್ಟು ಅವ್ನಿಗೆ ಕುದುರೆ ಕುತ್ತಿಗೆ ಇಟ್ಕೊಂಡು ಒಂದು ಗದೆ ಹಿಡ್ಕೊಂಡು ಹೆಂಗೆ ಚುಚ್ತಾವ್ರಲ್ಲ. ಇದು ಗಣೇಶನ ಸ್ಟ್ಯಾಚು. ಎಷ್ಟು ಮಸ್ತಾಗೈತಲ್ಲ ಗಣೇಶನ ಸ್ಟ್ಯಾಚು. ಇಷ್ಟೊಂದು ಮಸ್ತಾಗೈತೆ. ಇವಾಗ ಫೈನಲಾಗಿ ಹೊರಗಡೆನೇ ಈ ಥರ ಇತ್ತು. ಫುಲ್ ಎಲ್ಲ ತೋರಿಸಿದೆ. ನೀವೇನಾದರೂ ಬರಬೇಕಂತ ಪ್ಲ್ಯಾನ್ ಆಗಿದೆ. ಇಲ್ಲೇನಪ್ಪ ಅಂದರೆ ಮಧ್ಯಾಹ್ನ ಬಂದರೆ ನಿಮಗೆ ಅನ್ನದಾಸೋಹ ಫ್ರೀ ಆಗಿರುತ್ತೆ. ಮತ್ತು ಇಲ್ಲಿ ಅನ್ನದಾಸೋಹ ಏನಕ್ಕಪ್ಪ ಫ್ರೀ ಆಗಿರುತ್ತೆ, ಇಲ್ಲಿ ತುಂಬ ಜನ ಮಕ್ಕಳು ಇಲ್ಲಿ ಹಾಸ್ಟೆಲ್ ಇದೆ ಮತ್ತು ಅನಾಥಾಶ್ರಮ ಇದೆ. ಇಲ್ಲೆಲ್ಲ ಕೂಡ ಬಂದು ಇಲ್ಲಿ ಮಧ್ಯಾಹ್ನವನ್ನು ಊಟ ಮಾಡಿಬಿಟ್ಟು ಹೋಗ್ತಾರೆ. ಮಧ್ಯಾಹ್ನ ಟೈಮ್ ಅಂತೂ ಡೈಲಿ ಇರುತ್ತೆ. ಒಂದು ದಿವಸನೂ ಮಿಸ್ ಇಲ್ಲ. ಊಟ ಕೂಡ ಅಂತೂ ಒಂದು ದಿವಸನೂ ಮಿಸ್ ಇಲ್ಲ. ಡೈಲಿ ಮಧ್ಯಾಹ್ನ ಇರುತ್ತೆ. ಅಕ್ಕಪಕ್ಕ ಮಾಣಿಕ್ ಅಂತ ಹೆಸರು ಮೇಲೆ ಹಾಸ್ಟೆಲು ಮತ್ತು ಸ್ಕೂಲು ಎಲ್ಲ ಇವೆ. ಅನಾಥಾಶ್ರಮ ಎಲ್ಲ ಕೂಡ ಬಂದುಬಿಟ್ಟು ಇಲ್ಲಿ ಅನ್ನದಾಸೋಹ ಮಾಡ್ಕೊಂಡ್ಬಿಟ್ಟು ಮಧ್ಯಾಹ್ನ ಸ್ಕೂಲ್ ಸ್ಟೂಡೆಂಟ್ ಎಲ್ಲ ಹೋಗಿರ್ತಾರೆ.
ಇವಾಗ ಫುಲ್ ವೀಡಿಯೋನ ನೈಟ್ ಶೋ ಹೇಗಿತ್ತು ಅಂತ ನಿಮಗೆ ಚೆನ್ನಾಗಿ ಅನಿಸಿದರೆ ವೀಡಿಯೋದಲ್ಲಿ ಕಮೆಂಟಲ್ಲಿ ತಿಳಿಸಿಬಿಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ಳಿ.